ನಿನಗ್ ದುಃಖ ಕೊಡೋದಕ್ಕೆ ಹರಿ ಹೀಗೆಲ್ಲ ಮಾತಾಡೋದು. ನೀನ್ ಅತ್ತಷ್ಟು ಅರ್ಚನಾ ಖುಷಿ ಅಲ್ಲ ಚಿತ್ರಕ್ಕ, ಈ ಮನೆ ಕಿರಿ ಸೊಸೆಯನ್ನ ಮನೆ ಕಂಟಕ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ. ಆಹಾ, ಶಾಸ್ತ್ರಿಗಳೇನ್ ಸೃಷ್ಟಿ ಮಾಡಿದ್ದು ಬ್ರಹ್ಮನ? ಅವ್ರೇನೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಏನೇನೋ ಓದಿರ್ತಾರೆ. ಅದನ್ನ ನಿನ್ನಂತ ಮೂರ್ಖ ಶಿಖಾಮಣಿಗಳು ಪ್ರಸಾದ ಅಂತ ನಂಬ್ಕೊಂಡು ಹಾಳಾಗ್ತೀರಾ. ನೋಡು, ಮೊದ್ಲು ಈ ಮೂಢನಂಬಿಕೆನೆಲ್ಲ ಬಿಡು. ಇದೆಲ್ಲ ಸುಳ್ಳು. ಅವ್ರು ಸುಳ್ಳು ಹೇಳೋ ಹಾಗಿದ್ರೆ ಮಾವ ಅವ್ರನ್ನ ಕೇಳ್ತಿದ್ರ? ಆಯ್ತಮ್ಮ, ಶಾಸ್ತ್ರಿಗಳ ಮಾತನ್ನೇ ನಿಜ ಅಂತ ಒಪ್ಕೊಳ್ಳೋಣ. ಅತ್ತೆ ಮಾವ ಅರ್ಚನನ್ನ ಒಪ್ಕೊಂಡಿದಾರೋ ಬಿಟ್ಟಿದಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಹರಿ ತನ್ನ ಹೆಂಡತಿ ಅಂತ ಯಾರನ್ನ ಒಪ್ಕೊಂಡಿದ್ದಾನೆ ಹೇಳು? ಅರ್ಚನನ್ನ. ಅಂದ ಮೇಲೆ ಈ ಮನೇಲಿ ಅವಳ ಸ್ಥಾನ ಏನು? ಸೊಸೆ. ಸೊಸೆಯಿಂದ ಕಂಟಕ ಅಪಾಯ ಅಂದ್ರೆ ಅಂತ ಹೆಣ್ಮಕ್ಳು ಗತಿ ಏನ್ ಹೇಳು? ಈ ಕಾಡು ಮಲ್ಲಿಗೆಗೆ ಇಬ್ರೇ ಸೊಸೆರು. ಒಬ್ಳು ಚಿತ್ರ, ಇನ್ನೊಬ್ಳು ಕಲ್ಪನಾ. ಬುದ್ಧಿನೇ ಇಲ್ಲದೆ ಇರುವಾಗ ನನಗೆ ಜೀವಕ್ಕೆ ಜೀವ ಕೊಟ್ಟೆ. ಬುದ್ಧಿ ಬಂದ್ಮೇಲೆ ನಿನ್ ಮಗುಗೆ ನೀನ್ ಕಳಂಕ ಹಚ್ಚಿದ್ಯಲ್ಲ ಹರಿ, ಅದು ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಇನ್ನು ನಿನ್ನ ಕಾಟ ಕೊಡಲ್ಲ. ನಿನ್ನಿಷ್ಟದಂತಾನೆ ಹೋಗ್ತಾ ಇದ್ದೀನಿ. ಕಲ್ಪನಾ ಏನಾದ್ರು ನಿನ್ ರೂಮಿಗೆ ಬಂದಿದ್ಲ? ಇಲ್ಲ ಅತ್ತೆ. ಮತ್ತೆ ಅವಳ ರೂಮಲ್ಲಿ ಇಲ್ವಂತೆ. ಅಡ್ಗೆ ಮನೆಗೆ ಬಂದಿಲ್ಲ. ನಾನು ಬೆಳಿಗ್ಗೆ ಅವಳು ನೋಡೇ ಇಲ್ಲ. ಅಮ್ಮಿ, ಹೋಗಿ ಹೊರಗಡೆ ಎಲ್ಲ ನೋಡ್ಕೊಂಬಾರೆ. ನೋಡೋಣ ಬಿಡಮ್ಮ, ಮೊದ್ಲು ಕಾಫಿ ಕೊಡು, ತಲೆ ಸಿಡಿತಾ ಇದೆ ಇಲ್ಲಿ. ಅತ್ತೆ, ನಾನೇ ನೋಡ್ತೀನಿ ರೀ, ಮೇಲೇನಾದ್ರೂ ಇರ್ಬೋದು. ಬಾ. ಸಿಕ್ಕಿದ್ಲೇನೆ? ಇಲ್ಲ ಅತ್ತೆ, ಎಲ್ಲೂ ಕಾಣಿಸ್ತಿಲ್ಲ. ನನಗೂ ಕಾಣಿಸ್ಲಿದೆ. ಮತ್ತೆ ಎಲ್ಲಿ ಹೋದ್ಲಿ ಅವಳು? ಹರಿ ಹಾಗಂದ ಅಂತ ಬೇಸರ ಮಾಡ್ಕೊಂಡು ಸಿಕ್ಕಿದ್ಲೇನೆ? ಇಲ್ಲಮ್ಮ. ಶಿವನೇ ರೀ! ಕಲ್ಪನೆ ಎಲ್ಲೂ ಕಾಣಿಸ್ತಾ ಇಲ್ಲ. ಹರಿ ಹಾಗಂತ ಅಂತ ಅವಳೇನಾದ್ರೂ ಮನಸ್ಸು ಕಚ್ಕೊಂಡು ಸುಮ್ಮನಿರು, ಹಾಗೆಲ್ಲ ಮಾಡಲ್ಲ. ನಿನ್ನೆ ತುಂಬಾ ಬೇಜಾರಾಗಿದ್ಲು. ನಾನೇ ಅವಳನ್ನ ಬೈದ್ ಸಮಾಧಾನ ಮಾಡಿದ್ದೆ. ಈಗ ನೋಡಿದ್ರೆ ಏನೋ ಆಗಿದೆ ರೀ, ಏನೋ ಆಗಿದೆ, ಏನೋ ಆಗಿದೆ ರೀ, ಏನೋ ಆಗಿದೆ. ವಿಷಯ ಗೊತ್ತಾ? ಕಲ್ಪನಾ ಮನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲ ಅಮಿತಾ, ಅವಳು ಇಷ್ಟು ದೊಡ್ಡ ಮನೆ ಬಿಟ್ಟು ಹೋಗ್ತಾಳ? ಅಮ್ಮ ಎಲ್ಲ ಕಡೆ ನೋಡಿದಾಳ. ಅದಕ್ಕೆ ತೋಟದ ಕಡೆ ಹೋಗಿರ್ಬೇಕು. ಹರಿ ನೆನ್ನೆ ಹೇಳಿದ್ರಿಂದ ಬೇಜಾರಾಗಿ ಮನೆ ಬಿಟ್ಲು ಅಂತ ಕಾಣುತ್ತೆ. ನೀನ್ ಹೇಳಿದ್ದೆ ನಿಜ ಆದ್ರೆ ನನ್ನ ಜೀವನದಲ್ಲಿ ಇದಕ್ಕಿಂತ ಖುಷಿ ದಿನ ಯಾವುದೂ ಇಲ್ಲ. ನನಗಂತೂ ಖುಷಿ ಆಗ್ತಿಲ್ಲ. ಅದಕ್ಕೆ ನಿರಾಸೆ ಆಗ್ತಿದೆ. ತುಂಬಾ ಡಿಸಪಾಯಿಂಟ್ ಆಗಿದೆ. ಅದಕ್ಕೆ ಯಾಕಮಿತಾ? ಅವಳಿಗೆ ಕಿರುಕುಳ ಕೊಟ್ಟು ಓಡ್ಸೋದೇ ನಮ್ ಪ್ಲಾನ್ ಆಗಿತ್ತಲ್ವಾ? ಕಿರುಕುಳ ಕೊಡೋದು ಮಾತ್ರ, ಓಡ್ಸೋದಲ್ಲ. ನನಗವಳು ನನ್ ಕಣ್ಮುಂದೆನೆ ಸಂತ ಪಡೋದನ್ನ ನೋಡ್ಬೇಕಿತ್ತು. ಈ ಮನೆಯಲ್ಲಿ ಅವಳ ಅದೃಷ್ಟ ಚೆನ್ನಾಗಿತ್ತು. ನಾವ್ ಏನೇ ಮಾಡಿದ್ರು ಅವಳಿಗೇನೂ ಆಗ್ತಾ ಇರ್ಲಿಲ್ಲ. ಅಮ್ಮಾಜಿ ಏನೇನೆಲ್ಲ ಮಾಡಿದ್ರು, ಆದ್ರೆ ಅವಳು ಮಾತ್ರ ಹಾಗೆ ಇದ್ಲು. ನಿನ್ನಪ್ಪ ಅಮ್ಮ ಅವಳನ್ನ ಮಹಾರಾಣಿ ಹಾಗೆ ಮೆರೆಸ್ತಾ ಇದ್ರು. ಏನೇ ಆದ್ರೂ ಅವಳು ನರಳೋದನ್ನ ನೋಡ್ಲಿಲ್ಲ ಅನ್ನೋಕೊರ್ಗು ನನ್ನಲ್ಲಿ ಹಾಗೆ ಉಳಿತು. ನೋಡ್ತೀಯ ಅವಳು ಏನ್ ಕಷ್ಟ ಪಡ್ತಾಳೆ, ಅವಳು ಹೇಗ್ ನರಳ್ತಾಳೆ ಅನ್ನೋದು ನಮಗ್ ಗೊತ್ತಾಗದೆ ಇದ್ರು ಅಮ್ಮಾಜಿಗ್ ಗೊತ್ತಾಗುತ್ತೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಏನೇ ಆದ್ರೂ ನಾನೇ ನೋಡ್ಬೇಕಿತ್ತು. ನಾನ್ ಬರ್ತೀನಿ.